ಮಾಜಿ ಸಿಎಂ ಯಡಿಯೂರಪ್ಪರನ್ನ ಬಿಜೆಪಿಗೆ ವಾಪಸ್ ಕರೆತರಬೇಕು ಎನ್ನುವ ಪ್ರಯತ್ನ ಮತ್ತೊಮ್ಮೆ ಜೋರಾಗಿ ನಡೀತಾ ಇದೆ. ಬಿಜೆಪಿ ಮುಖಂಡರ ನಿಯೋಗವೊಂದು ಇವತ್ತು ದಿಲ್ಲಿಗೆ ದೌಡಾಯಿಸಿ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿ ಲಾಬಿ ನಡೆಸಿದೆ. ಮಾಜಿ ಸಿಎಂ ಸದಾನಂದಗೌಡ, ಸಂಸದರಾದ ಡಿಬಿ ಚಂದ್ರೇಗೌಡ, ಶಿವರಾಮೇಗೌಡ, ಮುರುಗೇಶ್ ನಿರಾಣಿ, ಬಸವರಾಜ ಬೊಮ್ಮಾಯಿ, ಬೋಪಯ್ಯ, ಉಮೇಶ್ ಕತ್ತಿ ಸೇರಿದಂತೆ ಹಲವು ಪ್ರಮುಖ ನಾಯಕರು ಇವತ್ತು ದಿಲ್ಲಿಯಲ್ಲಿ ಅರುಣ್ ಜೇಟ್ಲಿ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಆನಂತರ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅನಂತಕುಮಾರ್ ನಿವಾಸಕ್ಕೆ ತೆರಳಿ ಯಡಿಯೂರಪ್ಪರನ್ನ ವಾಪಸ್ ಕರೆತರುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಈ ನಡುವೆ ಯಡಿಯೂರಪ್ಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳೊಂದಿಗೆ ಯಾರೂ ಮಾತನಾಡಬಾರದು ಅಂತ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ರಾಜನಾಥ್ ಸಿಂಗ್ ಕಟ್ಟಪ್ಪಣೆ ವಿಧಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿ ನಿಯೋಗದ ಸದಸ್ಯರು ಯಾರೂ ಮಾಧ್ಯಮಗಳೊಂದಿಗೆ ಯಾವುದೇ ಹೇಳಿಕೆಯನ್ನ ನೀಡಲಿಲ್ಲ. ಇನ್ನೊಂದೆಡೆ ಬಿಜೆಪಿ ಹೈಕಮಾಂಡ್ ರಾಜ್ಯ ಬಿಜೆಪಿ ನಿಯೋಗಕ್ಕೆ ಖಡಕ್ ಎಚ್ಚರಿಕೆ ಕೊಟ್ಟು ಕಳುಹಿಸಿದೆ. ಯಡಿಯೂರಪ್ಪರನ್ನ ಬಿಜೆಪಿಗೆ ಕರೆತರುವ ವಿಷಯವನ್ನ ದೊಡ್ಡದು ಮಾಡುವ ಅಗತ್ಯ ಇಲ್ಲ. ಸಮಯ ಬಂದಾಗ ನಾವೇ ಕರೆದುಕೊಳ್ತೇವೆ. ಇದರ ಬಗ್ಗೆ ನೀವು ಹೆಚ್ಚು ಮಾತನಾಡುವ ಅಗತ್ಯ ಇಲ್ಲ ಅಂತ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ರಾಜನಾಥ್ ಸಿಂಗ್ ಖಡಕ್ ಎಚ್ಚರಿಕೆ ಕೊಟ್ಟು ಕಳುಹಿಸಿದ್ದಾರೆ ಅಂತ ಹೇಳಲಾಗಿದೆ. ರಾಷ್ಟ್ರದಲ್ಲೀಗ ಮಧ್ಯಂತರ ಚುನಾವಣೆಯದ್ದೇ ಸುದ್ದಿ. ಆಹಾರ ಭದ್ರತಾ ಕಾಯ್ದೆ ಜಾರಿಗೊಳಿಸುವ ಮೂಲಕ ಕಾಂಗ್ರೆಸ್ ಚುನಾವಣೆಗೆ ತಯಾರಾಗ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಇತ ಪ್ರತಿಪಕ್ಷ ಬಿಜೆಪಿ ಸುಮ್ಮನೆ ಕುಳಿತಿಲ್ಲ. ಕಮಲಪಾಳ್ಯದಲ್ಲೂ ಚುನಾವಣಾ ಸಿದ್ಧತೆ ಆರಂಭ ಆಗಿದೆ. ರಾಷ್ಟ್ರ ರಾಜಧಾನಿಯಲ್ಲೇ ಬೀಡು ಬಿಟ್ಟ ಮೋದಿ. ಲೋಕಸಭಾ ಚುನಾವಣಾ ಕಾರ್ಯತಂತ್ರ ಸಮಿತಿ ರೆಡಿ. ಮುಂದಿನ ವಾರದಿಂದ ಬಿಜೆಪಿ ಪ್ರಚಾರ ರ್ಯಾಲಿ. ನರೇಂದ್ರ ಮೋದಿಯನ್ನ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ದೇ ತಡ ಬಿಜೆಪಿ ಚುರುಕಾಗಿದೆ. ಇದಕ್ಕೆ ಪೂರಕವಾಗಿ ಮೋದಿಯೂ ಉತ್ಸಾಹದಿಂದ ಚಟುವಟಿಕೆ ಶುರು ಮಾಡಿದ್ದಾರೆ. ಮೋದಿ ಮುಂದಿರೋ ದೊಡ್ಡ ಸವಾಲೆಂದ್ರೆ 2014ರ ಲೋಕಸಭಾ ಚುನಾವಣೆ. ಡಿಸೆಂಬರ್ನಲ್ಲೇ ಚುನಾವಣೆ ನಡೀಬಹುದೆಂದು ಅಂದಾಜಿಸಿರೋ ಬಿಜೆಪಿ ಈಗಿನಿಂದಲೇ ರಣತಂತ್ರ ಹೆಣಿತಿದೆ. ಮೋದಿ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಬಳಿಕ ಕಳೆದ ವಾರ ಮೊದಲ ಕೋರ್ ಕಮಿಟಿ ಸಭೆ ನಡೆಸಿದ್ರು. 4 ದಿನದ ಒಳಗೆ ಇವತ್ತು ಮತ್ತೊಂದು ಕೋರ್ ಕಮಿಟಿ ಸಭೆ ನಡೆಸಿದ್ದಾರೆ. ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಮೋದಿ, ಅಡ್ವಾಣಿ, ಸುಷ್ಮಾ ಸ್ವರಾಜ್ ಸೇರಿದಂತೆ ಸಮಿತಿ ಸದಸ್ಯರು ಭಾಗವಹಿಸಿದ್ರು. ಬಳಿಕ ಮಾತನಾಡಿದ ಅನಂತಕುಮಾರ್, ಕಾಂಗ್ರೆಸ್ ಮಧ್ಯಂತರ ಚುನಾವಣೆ ಬಯಸುತ್ತಿದೆ. ಒಂದ್ ವೇಳೆ ಮಧ್ಯಂತರ ಚುನಾವಣೆ ಎದುರಾದ್ರೆ ಬಿಜೆಪಿ ಸಿದ್ಧ ಅಂತ ಘೋಷಿಸಿದ್ರು. यदि कांग्रेस जल्दी चुनाव करवाना चाहती है, भारतीय जनता पार्टी के पार्लियामेंट्री बोर्ड ने ये निर्णय किया है और ये तय किया है, हम उसके लिए तैयार हैं. वी आर रेडी फॉर स्नैप पोल्स. ಇನ್ನು ಸಭೆಯಲ್ಲಿ ಮೋದಿ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಕೆಲವು ಯೋಜನೆಗಳನ್ನು ಸಿದ್ಧಪಡಿಸಿದ್ದಾರೆ. ಮೋದಿ ಮುಂದಿನ ಹಾದಿ. ಮೋದಿ ನೇತೃತ್ವದಲ್ಲಿ ದೇಶದಾದ್ಯಂತ 100ಕ್ಕೂ ಹೆಚ್ಚು ರ್ಯಾಲಿ ನಡೆಸಲು ಉದ್ದೇಶಿಸಲಾಗಿದೆ. ಅದರಂತೆ ಇದೇ ತಿಂಗಳ 16ರಂದು ಒಡಿಶಾದಲ್ಲಿ ಮೋದಿ ಪ್ರಚಾರ ನಡೆಸಲಿದ್ದಾರೆ. ಬಳಿಕ 27ರಂದು ಹೈದರಾಬಾದ್ನಲ್ಲಿ ರ್ಯಾಲಿ ಆಯೋಜಿಸಲಾಗಿದೆ. ಅಕ್ಟೋಬರ್ 27ಕ್ಕೆ ಪಾಟ್ನಾದಲ್ಲಿ ರ್ಯಾಲಿ ನಡೆಸಲಿದ್ದಾರೆ. ಎಲ್ಲಾ ಸಂಸತ್ ಕ್ಷೇತ್ರಗಳಲ್ಲೂ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮಾಡಲಿದ್ದಾರೆ. ಅಲ್ಲದೆ ಎಲ್ಲಾ ರಾಜ್ಯಗಳಲ್ಲೂ ಬಿಜೆಪಿ ಸಾಧನೆ ಬಗ್ಗೆ ಸಾಕ್ಷ್ಯಚಿತ್ರ ಬಿಡುಗಡೆ ಮಾಡಿ ಕಾಂಗ್ರೆಸ್ ದುರಾಡಳಿತ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡೋ ಬಗ್ಗೆ ಯೋಜನೆ ಸಿದ್ಧವಾಗಿದೆ. ಇನ್ನು ಚುನಾವಣಾ ಪ್ರಚಾರ ಸಮಿತಿಯು ಪುನಾರಚನೆಯಾಗಲಿದ್ದು ಮೋದಿ ನೇತೃತ್ವದಲ್ಲಿ ಹೊಸ ಟೀಮ್ ರೆಡಿಯಾಗಿದೆ. ಮೋದಿ ಟೀಮ್ನ ಸದಸ್ಯರಲ್ಲಿ ಅರುಣ್ ಜೇಟ್ಲಿ, ವರುಣ್ ಗಾಂಧಿ, ರಾಜೀವ್ ಪ್ರತಾಪ್ ರೂಡಿ, ಮುಖ್ತಾರ್ ಅಬ್ಬಾಸ್ ನಖ್ವಿ, ರಾಮ್ಲಾಲ್, ಅಮಿತ್ ಶಾ, ಅನಂತ್ ಕುಮಾರ್, ಶಾಧೂನ್ ಸಿಂಗ್, ಪಿಯೂಷ್ ಗೋಯಲ್, ಡಾ ಸುಧಾಂಶು ತ್ರಿವೇದಿ ಹಾಗೂ ವಿ ಸತೀಶ್ ಪ್ರಚಾರ ಸಮಿತಿಯಲ್ಲಿ ಸ್ಥಾನ ಪಡೆಯುವುದು ಖಚಿತವಾಗಿದೆ. ಕೆಲವೇ ದಿನಗಳಲ್ಲಿ ಈ ಬಗ್ಗೆ ಅಧಿಕೃತ ಆದೇಶ ಹೊರಬೀಳಲಿದೆ. ಒಟ್ಟಾರೆ ನಾಯಕರ ನಡುವಿನ ಮನಸ್ತಾಪ ಕಾಣದಂತೆ ಲೋಕಸಭಾ ಚುನಾವಣೆಗೆ ಬಿಜೆಪಿ ಅತ್ಯುತ್ಸಾಹದಿಂದ ಮುನ್ನುಗ್ತಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ನ ನಂತರ.